ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಚಿನ್ನಿ ಮನೆಗೆ ಬಂದಮೇಲೆ ಇದು ಫಸ್ಟ್ ವ್ಲಾಗ್ ನಂದು. ಚಿನ್ನಿನ ಇವತ್ತಿಂದ ನೀವು ನನ್ನ ವ್ಲಾಗಲ್ಲಿ ನೋಡ್ಬೋದು ಅವಳಿರೋ ತನಕ. ನಮ್ಮ ಮನೆಯವರು ಇವತ್ತು ಬೇಗ ಹೊರಟಿದ್ರು, ಕೊನೆ ಕೊಯ್ಲಿತ್ತು. ಹಾಗಾಗಿ ನಾನು 4:15ಗೆ ಎದ್ದು ಅವರಿಗೆ ತಿಂಡಿ ಮಾಡಿಕೊಡ್ತಾ ಇದ್ದೀನಿ. ನನಗೆ ಹೋಗಿ ಬಂದು ತುಂಬ ಸುಸ್ತಾಗಿತ್ತು. ಬೆಳಗ್ಗೆ ಹೇಳೋದಕ್ಕೆ ಬೇಡ ಅನ್ನಿಸ್ತಾ ಇತ್ತು. ನಮ್ಮ ಮನೆಯವರು ಬೇಡ ಬಿಡು, ನಾನು ತಿಂಡಿನ ಹೋಟ್ಲಲ್ಲಿ ಬೇಕಾದ್ರೆ ಒಯ್ತೀನಿ ಅಂತ ಹೇಳಿದ್ರು. ಅವರು ಸಿದ್ದಾಪುರದ ಹತ್ರ ಹೊರಟಿದ್ರು, ಹಾಗಾಗಿ ಮತ್ತೆ ತಿಂಡಿ ಮಾಡಿಕೊಡ್ತಾ ಇದ್ದೀನಿ ಅವರಿಗೆ. ಸ್ವಲ್ಪ ವೆಜಿಟೇಬಲ್ ಗ್ರೇವಿ ಮಾಡಿಕೊಡೋಣ ಅಂತ ತರಕಾರಿ ಎಲ್ಲ ಹಾಕಿಬಿಟ್ಟು ಬರೀ ಬೀನ್ಸು ಮತ್ತು ಗ್ರೀನ್ ಪೀಸನ್ನು ಹಾಕಿ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ರಾತ್ರಿಯೇ ನಾನು ಗೋಡಂಬಿ ಎಲ್ಲ ನೆನೆಸಿಟ್ಕೊಂಡಿದ್ದೆ. ಇನ್ನೊಂದು ದಿನ ನಾನು ಇದನ್ನು ಶೇರ್ ಮಾಡ್ತೀನಿ ನಿಮಗೆ ಡೀಟೇಲಾಗಿ. ತುಂಬಾ ಚೆನ್ನಾಗಾಗುತ್ತೆ. ನಾನೀಗ ಪದೇ ಪದೇ ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಸೋಂಪಿನ ಕಾಳು ಎಲ್ಲದನ್ನು ಹಾಕಿ ನಾನು ಒಟ್ಟಿಗೆ ಬೇಯಿಸ್ಕೊಂಡ್ಬಿಡ್ತೀನಿ ನೀರಲ್ಲಿ. ಆಮೇಲೆ ಇದನ್ನು ರುಬ್ತೀನಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಬಿಸಿ ಇತ್ತಲ್ಲ, ಬೇಗ ಮಾಡಬೇಕು ಅಂತ ನಾನು ಸ್ವಲ್ಪ ಆರಿಸ್ತಾ ಇದ್ದೀನಿ. ಯಾಕಂದರೆ ಅವರು 5:30-6 ಗಂಟೆ ಒಳಗಡೆ ಹೊರಟು ಬಿಡಬೇಕು. ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಆಗೋದು ಕೂಡ ಲೇಟ್ ಇದು, ಆದರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಇವರಿಗೆ ಅದನ್ನೇ ಮಾಡಿಕೊಡ್ತೀನಿ. ಸ್ವಲ್ಪ ಫ್ಯಾನ್ ಹಾಕಿಬಿಟ್ಟು ನಾನು ಆರಿಸ್ಕೊಂಡು ಬಂದೆ. ಅದನ್ನು ರುಬ್ತಾ ಇದ್ದೀನಿ. ಬಿಸಿದೆ ರುಬ್ಬೋದಕ್ಕೆ ಬರಲ್ಲ, ಹಾಗಾಗಿ ತಣ್ಣಗೆ ಮಾಡ್ಕೊಬಂದು ರುಬ್ತಾ ಇದ್ದೀನಿ. ಈಗ ಸ್ವಲ್ಪ ರಸ ಪಲ್ಯ ಇದ್ದರೆ ಚಪಾತಿಗೆ ತಿಂತೀನಿ, ಇಷ್ಟ ಆಗುತ್ತೆ ಅಂತಾರೆ. ಹಾಗಾಗಿ ನಾನು ಈ ಥರ ಗ್ರೇವಿಗಳನ್ನ ನಾನು ಹೆಚ್ಚಾಗಿ ಮಾಡಿಕೊಟ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಇದಕ್ಕೆ. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಕೂಡ ಹಾಕಿದ್ದೆ ನಾನು. ಒಂದು ಚಕ್ಕೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ. ಚೆನ್ನಾಗಿ ಇದನ್ನು ಎಣ್ಣೆ ಬಿಡೋ ತನಕ ಬೇಯಿಸ್ಕೋಬೇಕು. ಆವಾಗಲೇ ತುಂಬ ರುಚಿಯಾಗಿ ಬರುತ್ತೆ. ಈಗ ನಾನು ಬರೀ ಬೀನ್ಸನ್ನು ಹಾಕ್ತಾಯಿದ್ದೀನಿ ಅಷ್ಟೇ, ಬಟಾಣಿನ ಹಾಕಲ್ಲ. ಬಟಾಣಿ ಹಾಕಿ ತುಂಬ ಬೆಂದರೆ ಅದು ಚೆನ್ನಾಗಿರಲ್ಲ. ಸ್ವಲ್ಪ ಅರ್ಧಂಬರ್ಧ ಬೆಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಕೊನೆಗೆ ನಾನು ಬಟಾಣಿನ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಾಗುತ್ತೆ ಇದು ಗ್ರೇವಿ. ಆ ಕಡೆ ಗ್ರೇವಿ ಹಾಕ್ತಾಯಿದೆ, ಈ ಕಡೆ ನಾನು ಚಪಾತಿಗೆ ಹಿಟ್ಟು ಕಲಸಿದ್ದೆ ಅಲ್ಲ, ಚೆನ್ನಾಗಿ ಒಂದು ಸಲ ನಾದ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಿ ಕಲಸಿದೆ, ಯಾಕಂದರೆ ಸಾಫ್ಟಾಗಿರಲಿ ಅಂತ. ಅವರು ತಿಂಡಿ ತಿನ್ನೋದು 10 ಗಂಟೆ ಆಗುತ್ತೆ, ನಾ ಮಾಡಿಕೊಡೋದು 5 ಗಂಟೆ ಒಳಗೆ ಆಗಿರುತ್ತಲ್ಲ, ಅದಕ್ಕೇ ಆ ಕಡೆನೂ ಕೈ ಆಡ್ತಾ ಈ ಕಡೆನೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ಅರ್ಜೆಂಟ್ ಆಯಿತು. ಗ್ರೇವಿ ಪೂರ್ತಿ ಎಣ್ಣೆ ಅಂಶ ಬಿಡ್ತಾ ಇದೆ. ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕಿದ್ದೆ, ಹಾಗಾಗಿ ತುಂಬಾ ಚೆನ್ನಾಗಾಗಿತ್ತು. ಗೋಡಂಬಿ ಪೀಸ್ ಇತ್ತು, ಅದನ್ನೇ ಹಾಕಿದ್ದೆ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಗರಂ ಮಸಾಲದಲ್ಲೂ ಖಾರ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಹಾಕಿದೆ ನಾನು. ಮತ್ತು ನಮ್ಮನೆಯವರು ಸ್ವಲ್ಪ ಖಾರ ತಿನ್ನೋದು ಸ್ವಲ್ಪ ಕಡಿಮೆ, ಅದಕ್ಕೇ ಮತ್ತೆ ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯಿಸ್ಕೊತೀನಿ. ಬೆಂದ ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ತೀನಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಬೇಕಿದ್ದರೆ ತರಕಾರಿ ಬದಲು ಏನು ಮಾಡಬೇಕು ಅಂದರೆ ಪನ್ನೀರ್ ಹಾಕ್ಬೋದು, ಬೇರೆ ಏನು ತರಕಾರಿ ಕೂಡ ಹಾಕಿ ಮಾಡ್ಬೋದು. ಆದರೆ ಬರೀ ಗ್ರೀನ್ ಪೀಸ್ ಹಾಕಿ ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪನ್ನೀರ್ ಹಾಕಿ ಮಾಡಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದು ಕುದಿಬೇಕೀಗ. ನಮ್ಮನೆಯವರು ಅಷ್ಟೊತ್ತಿಗೆ ಬಂದರು, ನಾನು ಚಪಾತಿ ಉತ್ತೀನಿ ಅಂದೆ. ಆಮೇಲೆ ಈಗ ಕೊನೆಗೆ ನಾನು ಬಟಾಣಿ ಹಾಕಿ ಇಳಿಸ್ತಾ ಇದ್ದೀನಿ. ನಾನು ಉದ್ಕೊಡ್ತೀನಿ, ಅವರು ಯಾವಾಗಲೂ ಬೇಯಿಸ್ತಾರೆ ಬೆಳಗ್ಗೆ ಬೇಗ ಇದ್ದಾಗ. ಅವರು 4 ಚಪಾತಿ ಸಾಕು ಅಂದರು. ನಾನು ಜಾಸ್ತಿನೇ ಮಾಡಿದೆ, ಕಮ್ಮಿ ಆಗಬಾರ್ದಲ್ವ, ಅದಕ್ಕೇ ಅವ್ರು ಒಯ್ಲಿಲ್ಲ, ಆಮೇಲೆ ಬೇಡ ಅಂತ ಹೇಳಿದ್ರು. ಕೊನೆಗೆ ನಾನು ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರೇ ಹಾಕ್ತಾಯಿದ್ದಾರೆ. ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ ಅಂತ ಹೇಳಿದೆ. ಈಗ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಕಸೂರಿ ಮೇಥಿ ಹಾಕಿದಾಗೇ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆದಾಗ ಅನಿಸಿರುತ್ತೆ. ಗಮ್ ಅಂತಾಯಿತು ಇಡೀ ಮನೆಯೆಲ್ಲ. ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳಿದರು ನಮ್ಮ ಮನೆಯವರು ಅಷ್ಟೇ. ಚಪಾತಿ ಎಲ್ಲ ಬೇಯಿಸಾಯಿತು. ನಮ್ಮ ಮನೆಯವರಿಗೆ ಚಪಾತಿ ಹಾಕ್ಕೊಡ್ತಾ ಇದ್ದೀನಿ. ಅವರೇ ಯಾವಾಗಲೂ ಮಾಡ್ಕೊತಾರೆ. ಇವತ್ತು ಪ್ಯಾಕಿಂಗ್ ನಾನು ಮಾಡಿಕೊಡ್ತಾಯಿದ್ದೀನಿ. ಎಷ್ಟು ಬೇಕು ಅಂತ ಕೇಳಿ ಯಾಕಂದರೆ ಅವ್ರು ತಿಂತಾರಲ್ಲ, ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ಯಾವಾಗಲೂ ಪ್ಯಾಕಿಂಗ್ ಮಾಡೋದು ಸ್ವಲ್ಪ ಕಡಿಮೆನೇ.
ತುಂಬ ಬಿಸಿ ಬಿಸಿ ಇತ್ತು. ಚಳಿಗಾಲ ಅಲ್ಲ, ಹಾಗಾಗಿ ಏನೂ ಆಗಲ್ಲ ಅಂತ ಹೇಳಿದೆ ನಾನು. ಯಾಕಂದರೆ ತಿಂಡಿ ತಿನ್ನೋದು ಅವ್ರು 9 ಆಗುತ್ತೋ 10 ಗಂಟೆ ಆಗುತ್ತೋ ಅವರಿಗೆ ಗೊತ್ತಿರಲ್ಲ. ಟೀ ಕುಡಿದು ಅವರು ಹೊರಟರು. ಇಲ್ಲಿಂದ ಕೆಲಸದವ್ರಿಗೆ ತಿಂಡಿ ತೊಗೊಂಡು ಹೋಗ್ತಾರೆ. ಹೋಟ್ಲಲ್ಲಿ ಆರ್ಡ್ರ್ ಮಾಡಿದ್ರು 14 ಜನರಿಗೆ ಏನೋ ಪಲಾವ್ ಅಂತೆ. ಅವರು ಬೆಳಗ್ಗೆ ರೈಸ್ ಐಟಮ್ ತಿನ್ನಲ್ಲ, ಹಾಗಾಗಿ ಅವರಿಗೆ ನಾನು ಚಪಾತಿ ಮಾಡಿಕೊಟ್ಟೆ. ತುಂಬ ಕತ್ಲಾಯಿತ್ತು ಹೊರಗಡೆ, ತೋರಿಸ್ತೀನಿ ನಿಮಗೆ. ಕಾರ್ ಕೂಡ ನಾವು ಹೊರಗೆ ನಿಲ್ಲಿಸಿದ್ವಿ, ನೋಡ್ಬೋದು ಎಷ್ಟು ಕತ್ಲೆ ಇದೆ ಅಂತ. ಈಗ ಬೆಳಕಾಗೋದು ತುಂಬ ಲೇಟ್ ಆಗುತ್ತೆ, ತುಂಬ ಕತ್ಲೆ ಇತ್ತು. ಹೇಗೆ ಹೋದ್ರೋ ಏನೋ, ಮತ್ತು ಚಳಿ ಕೂಡ ತುಂಬ ಇತ್ತು. ನಮ್ಮ ರಾಮುಗೆ ಗೋಣಿಚೀಲ ಹಾಕಿ ಮಲಗಿಸಿದ್ದಾರೆ. ಅದಕ್ಕೆ ಅವನ ಮೇಲೆ ಹೊಚ್ತಾರೆ, ಒಂದು ಗೋಣಿಚೀಲನ ಹೊಚ್ಚಿ ಅವನನ್ನು ಮಲಗಿಸ್ತಾರೆ. ನಾನು ಯಾವಾಗಲೂ ಬೈತಿರ್ತೀನಿ ಅವರಿಗೆ. ಅವನು ಮೇಲೆ ಹೊಚ್ಚಿರೋದನ್ನು ತೆಗೆದು ಕೆಳಗೆ ಹೊತ್ಕೊಂಡು ಮಲಗಿರ್ತಾನೆ. ಅವ್ರು ಈ ಥರ ಹೊಚ್ಚಿ ಮಲಗಿಸಿರ್ತಾರೆ ರಾತ್ರಿ. ಈ ಥರ ಹೊಚ್ಚಿ ಮಲಗಿಸಿದ್ರೆ ನಾವು ಬೋರ್ಡಿಗೆ ಒಂದು ಹಾಕಬೇಕಷ್ಟೇ, ನಾಯಿ ಇದೆ ಎಚ್ಚರಿಕೆ ಅಂತ. ರಾಮು ಇದ್ದಾನಂತ ಯಾರಿಗೂ ಗೊತ್ತೇ ಆಗಲ್ಲ. ಬೆಳಗ್ಗೆ ಇದು ನಾನು ಎದ್ದಾಗ ಈ ಥರ ಆಗಿತ್ತು. ನಾನು 6:30ಗೆ ಎದ್ದೆ, ಮತ್ತೆ ಒಂದು ಅರ್ಧ ಗಂಟೆ ಮಲಗಿದೆ ಅಷ್ಟೇ ಅವ್ರನ್ನ ಕಳಿಸಿ. ನಮ್ಮ ಮನೆಯವ್ರು ಹೋದ ತಕ್ಷಣ ನಾನು ಹೋಗಿ ಮಲಗಿದೆ. ಈ ದೋಸೆ ಮಾಡೋಣ ಅಂತ ಚಿನ್ನಿ ಹೇಳಿದ್ದು. ನಾನು ಬಂದು ನೆಕ್ಸ್ಟ್ ಡೇ ದೋಸೆ ಮಾಡ್ಬೇಕು ನನಗೆ. ಅಲ್ಲಿ ಮೆತ್ತಗಿರೋ ದೋಸೆ ತಿಂತಾಳಲ್ಲ, ಇಷ್ಟ ಆಗಲ್ಲ ಅದು. ಇಲ್ಲಿ ನಾವು ಗರಿ ಗರಿ ದೋಸೆ, ಮಸಾಲೆ ದೋಸೆ ಬೇಕಂತ ಅವಳಿಗೆ. ಅವಳಿನ್ನೂ ಎದ್ದಿಲ್ಲ, ಮಲಗಿದ್ದಾಳೆ. ಎಪ್ಸಿಲ್ಲ. ನಾವು ಇವತ್ತೊಂದಿನ ಮಲಗು, ನಾಳೆಯಿಂದ ಓದೋಕ್ಕೆ ಶುರು ಮಾಡು ಅಂತಿದ್ದೀನಿ. ಶ್ರೇಯು ಎದ್ದು ಬಂದಿದ್ದಾನೆ. ಶ್ರೇಯು ಹೇಳ್ತಾನೆ ಕಂಪ್ಲೇಂಟ್ ಅಕ್ಕಂತು, ಅಕ್ಕ ನನ್ನ ಹತ್ರ ಮಾತೇ ಆಡಲ್ಲ, ಎಲ್ಲ ಬರೀ ನಿಮ್ಮ ಹತ್ರ ಮಾತ್ರ ಮಾತಾಡ್ತಿದ್ದಾಳೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದ ನನ್ನ ಹತ್ರ. ಹಾಲಿಲ್ಲ, ಖಾಲಿಯಾಗಿದೆ. ಚಿನ್ನಿ ಎದ್ರೆ ಹೋಗಿ ಹಾಲು ತೊಗೊಬರೆ ಅಂತ ಹೇಳ್ತೀನಿ. ಇಲ್ಲಿ ಮನೆ ಹತ್ರ ಸಿಗುತ್ತೆ. ಅವಳಿಗಾಗಿ ಅವಳು ಹೇಳೋದಕ್ಕೆ ಕಾಯ್ತಾ ಇದ್ದೀನಿ, ಹೇಳ್ಸೋದು ಬೇಡ ಅಂತ. ತುಂಬ ಚಳಿ ಬೀಳ್ತಾ ಇದೆ, ತುಂಬ ಇಬ್ಬನಿ ಕೂಡ ಬೀಳ್ತಾ ಇದೆ. ನಮ್ಮನೆಗೂ ಫೋನ್ ಮಾಡಬೇಕು. ನಾಳೆಯಿಂದ ಬುಕ್ಕು ಎಷ್ಟು ಹೆಂಗೆ ಓದ್ತಾರೆ ನಮ್ಮ ಮಕ್ಕಳು. ಎಷ್ಟು ಬುಕ್ ಇದೆ ಅಂದರೆ ಆಮೇಲೆ ತೋರಿಸ್ತೀನಿ. ಅದು ಹೆಂಗೆ ಓದ್ತಾವೋ ಏನೋ ಪಾಪ, ನನಗೆ ಬೇಜಾರಾಗುತ್ತೆ. ಟೈಮೇ ಸಿಗಲ್ಲ ಅಂತಾಳೆ ಓದೋದಕ್ಕೆ, ಅಷ್ಟು ಇರುತ್ತೆ. ಮತ್ತು ಕ್ಲಾಸ್ ಕೂಡ ಅಷ್ಟೇ, ತುಂಬ ಕ್ಲಾಸ್ ತೊಗೊತಾ ಇದ್ದಾರೆ ಇವರಿಗೆ. ಲೇಟಾಗಿ ಕಾಲೇಜು ಶುರುವಾಯಿತು. ಕೋವಿಡ್ದು ಇದು ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ಅನಿಸುತ್ತೆ ಪಾಪ. 8ರಿಂದ ಒಂದಿನ ರಾತ್ರಿ 8 ಗಂಟೆ ತನಕನೂ ಕ್ಲಾಸ್ ಇರುತ್ತಂತೆ. ಆಮೇಲೆ ಮತ್ತೆ ಸ್ಟಡಿ ಹಾಲು, ಆಮೇಲೆ ಮತ್ತೆ ಊಟ, ಆಮೇಲೆ ಮತ್ತೆ ಅವಳ ಹತ್ರ ಕೇಳಿ ಏನಮ್ಮ ಇವತ್ತು ಫುಲ್ ಕೆಲಸ ಇದೆ. ಚಿನ್ನಿದು ಬಟ್ಟೆ ವಾಶ್ ಮಾಡಬೇಕು. ಆಮೇಲೆ ಸುಮಾರೆಲ್ಲ ಬಟ್ಟೆ ಹರಿದೋಗಿದೆಯಲ್ಲ, ಅದನ್ನೆಲ್ಲ ಸ್ವಲ್ಪ ಹೊಲ್ಕೊಡ್ಬೇಕು. ಇದು ಪಿಲ್ಲೋ ಕವರ್ ಹರಿದೋಗಿದೆ. ಯೂನಿಫಾರ್ಮ್ ಹಿಡ್ಕೊಡ್ಬೇಕಂತೆ. ಡ್ರೆಸ್ಗಳು ಏನು ಬೇಡ ಅಂತ ಅವಳಿಗೆ. ನೈಟ್ ಪ್ಯಾಂಟ್ಗಳೆಲ್ಲ ವಾಪಸ್ ತೊಗೊಬಂದಿದ್ದಾಳೆ. ಅದನ್ನೆಲ್ಲ ಒಯ್ಯಲ್ಲ, ಮತ್ತೆ ಎಲ್ಲ ಹೊಸ ತಂದಿದ್ದೀನಿ ನಾನು. ಅದನ್ನೇ ಒಯ್ಯಿ ಅಂತಿದ್ದೀನಿ. ಮತ್ತೆ ಎಲ್ಲರೂ ಹೋದರೆ ಶಿವಮೊಗ್ಗ ಅಲ್ಲೊಂದೆರಡು ಕೊಡಿಸ್ತೀನಿ. ಈಗ ಯೂನಿಫಾರ್ಮ್ ಹಾಕೋದ್ರಿಂದ ತುಂಬ ಚಂದ ಚಂದ ಯೂನಿಫಾರ್ಮ್ ಇದೆ. ಅಂದರೆ ಕಾಲೇಜಿಗೆ ಹಾಕೋದು ಒಂದೇ ಥರದೇ, ಚೂಡಿದಾರ ಒಂದಿದು. ಆಮೇಲೆ ಇವತ್ತು ಮೊನ್ನೆ ತೋರಿಸ್ದೆ ಅಲ್ಲ, ಅದು ಚೆನ್ನಾಗಿತ್ತು. ಅದನ್ನ ಅಲ್ಲೇ ಬಿಟ್ಟು ಬಂದಿದ್ದಾಳೆ ಅವಳಿಗೆ ಹಾಕ್ಕೊಂಡಿದ್ದೆಲ್ಲ ತೆಗೆದ್ಲಂತೆ, ಅಲ್ಲೇ ಇಟ್ಟು ಓಡ್ ಬಂದಿದ್ದಾಳೆ. ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ. ಅದೇ ಫ್ರೆಂಡಿಗೆ ಫೋನ್ ಮಾಡಬೇಕು, ತೆಗೆದಿಟ್ಟೆ ಕೇಳ್ತೀನಿ ಅಂತಿದ್ದು. ಒಬ್ಳು ಸ್ವಲ್ಪ ಲೇಟಾಗಿ ಹೋದ್ಲು, ಬೆಂಗಳೂರವಳು. ಸಂಜೆ ಬರ್ತೀನಿ ಅಂದ್ರಂತೆ ಕರೆಯೋದಕ್ಕೆ. ಹಾಗಾಗಿ ಅವಳು ಇದ್ಲು ರೂಮಲ್ಲಿ. ಇವಳು ಮತ್ತು ಇನ್ನೊಬ್ಳು ಸಹನ ಅಂತ ಇದ್ಲು. ಅವರಿಬ್ಬರು, ಸಹನ ನಮಗಿಂತ ಮುಂಚೆ ಹೋದ್ಲು, ನಾವು ಸ್ವಲ್ಪ ಲೇಟ್ ಆಯ್ತು ಇವಳದ್ದು. ಪಲ್ಯ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ನಾನು ಬರೋಣ. ಅಲ್ಲಿ ಅಕ್ಕ ರೂಮಲ್ಲಿ ನನ್ನ ದುಪ್ಪಟ್ಟ ಇದೆ, ತಗೊಂಬಾರೋ. ನೀ ಅಕ್ಕ ಎಬ್ಬಿಸ್ಬೇಡ, ಅವಳು ಮಲಗು. ಇದೊಂದು ಸ್ವಲ್ಪ ಪಲ್ಯ ಮಾಡಿ ಹೋಗೋಣ, ಓಕೆನಾ? ನನ್ನ ದುಪ್ಪಟ್ಟ ತಗೊಂಬ. ನಾವೇ ಹೋಗಿ ಹಾಲು ತರೋಣ ಅಂತ ಹೇಳ್ತಾ ಇದ್ದ ಶ್ರೇಯು. ಅಕ್ಕ ಬೇಡ ಅಂತ. ಅಕ್ಕ ಎದ್ದಿರಲಿಲ್ಲ, ಅದಕ್ಕೇ ಸ್ವಲ್ಪ ಬಟಾಣಿ ಹಾಕೋಣ ಅಂತ. ಅವಳಿಗೆ ಸಿಗಲ್ಲಲ್ಲ ಬಟಾಣಿ, ಅಲ್ಲಿ ಕೊಡ್ತಾರೆ. ಪ್ರತಿಯೊಂದು ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾವು ಬಂದಾಗ ಮಕ್ಕಳಿಗೆ ಏನಾದ್ರು ಸ್ಪೆಷಲ್ ಮಾಡಬೇಕಲ್ಲ, ಹಾಗಾಗಿ ಆಲೂಗಡ್ಡೆ ಪಲ್ಯ ಇಷ್ಟಿದೆ. ಯಾಕೆಂದರೆ ಅವಳು ದೋಸೆ ಆದರೆ ನಮ್ಮ ಮನೇಲಿ 3 ಹೊತ್ತು ದೋಸೆ ತಿಂದುಬಿಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಆಲೂಗಡ್ಡೆ ಪಲ್ಯನ
ಜಾಸ್ತಿ ಮಾಡಿದೆ. ಮತ್ತು ಅವಳಿಗೆ ಇದಕ್ಕೆ ಕಾಯಿ ತುರಿ ಎಲ್ಲ ಹಾಕಬಾರ್ದು, ಅವಳಿಗೆ ಇಷ್ಟ ಆಗೋಲ್ಲ. ಮತ್ತು ಅವಳಿಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ತಾಯಿದ್ದೀನಿ. ಅವಳು ಹೋಗೋ ತನಕ ಅವಳಿಗೆ ಏನೇನು ಇಷ್ಟನೋ ಎಲ್ಲ ಮಾಡಿ ತಿನ್ನಿಸಿ ಕಳಿಸೋಣ ಅಂತ. ತುಂಬ ಜನ ಕಮೆಂಟಲ್ಲಿ ಹೇಳಿದ್ರಿ ಕೂಡ, ಅವಳಿಗೆ ಏನೇನು ಇಷ್ಟ ಎಲ್ಲ ಮಾಡಿ ಅಂತ. ಎಲ್ಲ ಮಾಡ್ತೀನಿ ಒಂದೊಂದನ್ನೇ. ಹೋಗಿ ಹಾಲು ತೊಗೊಬಂದ್ವಿ ನಾನು ಶ್ರೇಯು. ತುಂಬ ಚಳಿ ಇತ್ತು, ನಾನು ದುಪ್ಪಟ ಹಾಕ್ಕೊಂಡು ಹೋಗಿ ಹಾಲು ತೊಗೊಬಂದೆ. ತುಂಬ ಇಬ್ಬನಿ ಕೂಡ ಬೀಳ್ತಾ ಇದೆ ಹೊರಗಡೆ. ನಮ್ಮ ಮನೆಯವ್ರು ಹೇಗೆ ಹೋದರು ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿಂದ ಊರ ತನಕ ಹೋಗ್ತಾರೆ ಬೈಕಲ್ಲಿ, ಆಮೇಲೆ ಕಾರಲ್ಲಿ ಹೋಗ್ತಾರೆ. ಆದರೂ ಚಳಿ ಅಲ್ಲ, ಇಲ್ಲಿಂದ ಹೋಗೋ ತನಕ ನಾನು ಫೋನ್ ಮಾಡಿದೆ, ಇನ್ನೂ ಹೋಗಿಲ್ಲ ಅಂತ ಹೇಳಿದ್ರು, ಇನ್ನೂ ರೀಚ್ ಆಗಿಲ್ಲ ಅಂತ ಹೇಳಿದ್ರು. ತುಂಬ ದೂರ ಆಗುತ್ತೆ, ಇಲ್ಲಿಂದ ಸಿದ್ದಾಪುರ ಹೋಗಬೇಕು, ಸಿದ್ದಾಪುರದ ಹತ್ತಿರ ಆಗುತ್ತೆ. ಹೋದ ಸಲನೂ ನಾನು ಕೊನೆ ತೆಗಿತಿದ್ದಾರೆ ಅಂತ ಹೇಳ್ತಾ ಇದ್ದಲ್ಲ, ಸೈದೂರು ಅಂತ, ಅಲ್ಲಿಗೆ ಹೋಗಿದ್ದಾರೆ 2ನೇ ಕೊಯ್ಲು ಮಾಡೋದಕ್ಕೆ ಅಂತ. ಇನ್ನು 2ನೇ ಕೊಯ್ಲಾದರೆ ಮುಗೀತು, ಇನ್ನು ಮತ್ತೆ ಹೋಗೋ ಅವಶ್ಯಕತೆ ಅಲ್ಲಿರಲ್ಲ. ನಾನು ಸ್ವಲ್ಪ ಟೀ ಕುಡಿಯೋಣ ಅಂತ, ಹಳೆ ಹಾಲಿತ್ತು, ಅದಕ್ಕೆ ಈ ಹಾಲನ್ನು ಮಿಕ್ಸ್ ಮಾಡಿ ಕುಡಿತೀನಿ ಈಗ. ಜಗಳ ಶುರು ಆಯ್ತು. 7 ಗಂಟೆಗೆ ಎಬ್ಸಿ ಅಂದ್ರೆ ಫಸ್ಟ್ ಕಾಲೇಜ್ ನಾವು ನಿಮ್ಗೆ 6 ಗಂಟೆಗೆ ಎಬ್ಸ್ತಾ ಇರೋದು, ಬೇರೆ ಕಡೆ 5 ಗಂಟೆಗೆ ಎಬ್ಸ್ತಾರೆ. ಪುಣ್ಯ ನಿಮ್ದು. ಬಾರೆ ವಿಡಿಯೋ ಆನ್ ಮಾಡಿದ್ವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡಿ ಈಗ 8:30 ಆಯ್ತು. ಈಗ ಎದ್ದು ಅವಳು ತಿಂಡಿ ಮಾಡ್ತಾ ಇದ್ದೀನಿ. ದೋಸೆ ಶೈ ದೋಸೆ ಹಾಕಿಸ್ತಾರೆ, ದೊಡ್ಡ ಹಚ್ಚಬೇಕ ದೋಸೆ. ಮಸಾಲೆ ದೋಸೆನಾ? ತಕ್ಕೊಡೆ ತಕ್ಕೊಡು. ನಿಮ್ಮ ಹಾಸ್ಟೆಲ್ ದೋಸೆ ಚೆನ್ನಾಗಿರುತ್ತೆ, ನಮ್ಮ ದೋಸೆ ಚೆನ್ನಾಗಿರುತ್ತೆ. ಹಾಸ್ಟೆಲ್ ದೋಸೆ ಅಲ್ಲೇ ಪಾಪ ಒಯ್ದು ಇಡ್ತಾರೆ ದಪ್ಪ ದಪ್ಪ ದೋಸೆ. ನಾನು ತೈಲ ದೋಸೆ ತಿಂದು ಅಲ್ಲಿ ಹೋಗ್ಬಿಟ್ಟು ಒಂದು 2 ದಿನ. ಆಕ್ಚುಲಿ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಊಟ ಮಧ್ಯಾಹ್ನ ಊಟ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ಮೊಸರು ಸಕ್ಕರೆ ತುಂಬ ಚೆನ್ನಾಗಿರುತ್ತೆ ಮೋಸ್ಟ್ಲಿ. ಹಾಸ್ಟೆಲಾಗ ಏನೇನು ಚೆನ್ನಾಗಿರ್ತೀರೋ ತಿಂಡಿ. ಓಕೆ, ನಾನು ಹೇಗೆ ಯಾವ್ಯಾವ ದಿನ ಯಾವ್ದಿರುತ್ತೆ ಅಂತೆಲ್ಲ ಹೇಳ್ತೀನಿ ಕೇಳಿ. ಮಂಡೇ ಇಡ್ಲಿ ಮತ್ತೆ ಬಿರಿಯಾನಿ ಇರುತ್ತೆ. ಓಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ದೋಸೆ, ಮತ್ತೆ ಇಡ್ಲಿ, ಮತ್ತೆ ದೋಸೆ, ಮತ್ತೆ ಇಡ್ಲಿ, ಮತ್ತೆ ದೋಸೆ. ಆಮೇಲೆ 2 ತಿಂಡಿ ಇರುತ್ತೆ. 2 ತಿಂಡಿ ಇರುತ್ತೆ. ಅಂದ್ರೆ ಒಂದು ರೈಸ್ ಐಟಮ್ ಇರುತ್ತೆ, ಮತ್ತೆ ಇನ್ನೊಂದು ದೋಸೆ ಇಡ್ಲಿ ಆ ಥರ ಇರುತ್ತೆ. ಅದು ಸಂಡೇ ಮಾತ್ರ ಪೂರಿ ಮತ್ತೆ ಇಡ್ಲಿ ಇರುತ್ತೆ. ಪೂರಿ ತುಂಬ ಚೆನ್ನಾಗಿರುತ್ತೆ. ಪೂರಿ ಎಷ್ಟು ಬೇಕಾದ್ರೆ ಹಾಕ್ತಾರೆ ಅವರು ಸಂಡೇ ಅಲ್ಲ. ಪೂರಿ ಗೊತ್ತಾ, ಚಪಾತಿ ಇದ್ದಂಗೆ ಇರುತ್ತೆ, ಇಷ್ಟು ದಪ್ಪ ಇರುತ್ತೆ. ಜೊಗ್ಯೋಕೆ ಆಗಲ್ಲ. ದಪ್ಪ ಅಲ್ಲ, ಚಪಾತಿ ತೆಳು ಇರುತ್ತೆ. ಪೂರಿ ಪೂರಿ ತುಂಬ ದಪ್ಪ ಮಾಡ್ತಾರೆ ಅವರು. ಜಗ್ಗಕ್ಕೆ ಆಗಲ್ಲ. ಹಿಂಗೆ ಜಗ್ಗು ಅಲ್ಲಿ ಕ್ಲಿಪ್ ಹಾಕೊಂಡವ್ರೆ ತಗೊಳೋದೇ ಇಲ್ಲ. ಅಷ್ಟು ಗೊತ್ತಿರುತ್ತೆ. ಇವ್ರದ್ದು ಸ್ನಾಕ್ಸ್ ಏನು ಕೊಡ್ತಾರೆ? ಸ್ನಾಕ್ಸ್ ಕಾಲೇಜು ಬೆಸ್ಟ್ ಚೆನ್ನಾಗಿರುತ್ತೆ. ಏನು ಕೊಡ್ತಾರೆ? ನಾನು ಪಾವ್ ಭಾಜಿ ಕೊಡ್ತಾರೆ, ಮಿಷಲ್ ಪಾವ್ ಕೊಡ್ತಾರೆ. ಆಮೇಲೆ ಎಷ್ಟು ಜನ ಇದ್ದೀರಾ ಒಟ್ಟು? ನಾವು ಫಸ್ಟ್ ಇಯರ್ ಎಕ್ಸಾಮ್ ಒಂದು 500 ಇದೆ, ಒಂದು ಸ್ವಲ್ಪ 500 ಇದೆ. ಗೊತ್ತಾಗಲ್ಲ. ಹುಡುಗಿಯರು ಕಮ್ಮಿ, ಜಾಸ್ತಿ. ಹುಡುಗಿರು 150 ಇದೆ, 150 ಇದೆ ಹುಡುಗಿರು. ಫಸ್ಟ್ ಹುಡುಗರು ತುಂಬಾ ಇದ್ದಾರೆ. ಹುಡುಗಿಯರನ್ನ ತುಂಬಾ ಕಮ್ಮಿ ಇಟ್ಕೊಂತಾರೆ ಹಾಸ್ಟೆಲ್ ಅಲ್ಲಿ. ಹುಡುಗರು ಸ್ವಲ್ಪ ಜಾಸ್ತಿ. ಲೋಕಲ್ಸ್ ಸೇರ್ಬಿಟ್ಟು ನಾವು ಫಸ್ಟ್ ಇಯರ್ ಒಂದು 2000 ಇದೀವಿ ಅನ್ಸುತ್ತೆ. ಫಸ್ಟ್ ಇಯರ್ ಸೇರ್ಬಿಟ್ಟು ಬರೀ ಫಸ್ಟ್ ಇಯರ್ ಅವರು ತುಂಬಾ ಇದು 1500 ಇತ್ತು. ನಾವೇ 150 ಇದೀವಿ. ಹುಡುಗರು ನಮ್ಗಿಂತ ತ್ರಿಬ್ಬಲ್ ಇದ್ದಾರೆ, ಲೋಕಲ್ಸ್ ಇದ್ದಾರೆ. ತುಂಬಾ ಇದೆ. ಮತ್ತೆ ನಾವು ಯಾವತ್ತು ಅವೆಲ್ಲ ಬೇರೆ 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 ಬ್ಯಾಚ್ ವೈಸ್ ಮಾಡ್ತಾರೆ. ಅವ್ರಿಗೆ ನಾವು BLH ಅಂತ ನಾವು ಬೇಸ್ಮೆಂಟ್ ಅಲ್ಲಿ ಇರ್ತೀವಿ, ಅವ್ರು SLH.
GLH ಅಲ್ಲಿ ಇರ್ತಾರೆ ಅವರು. GLH ನಾವು ಹೋಗಂಗಿಲ್ಲ, ಅವ್ರಿಗೆ ಬ್ರೇಕ್ ಟೈಮ್ ಚೇಂಜ್ ಇದೆ, ನಮ್ಗೆ ಬ್ರೇಕ್ ಟೈಮ್ ಚೇಂಜ್ ಇದೆ. ಅವ್ರಿಗೆ ಪಾಪ ಕ್ಯಾಂಟೀನ್ಗೆ ಹೋಗಂಗಿಲ್ಲ, ಸ್ಟೋರ್ಗೆ ಹೋಗಂಗಿಲ್ಲ. ನಾವು ಹಾಸ್ಟೆಲ್ ಸ್ಟೂಡೆಂಟ್ಸ್ ಮಾತ್ರ. ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಅವ್ರು ಅಲ್ಲೂ ಎಲ್ಲೂ ಓಡಾಡಂಗಿಲ್ಲ, ಅವ್ರು ಅಷ್ಟೇ ಅವರಿಗೆ. ಅದು ಹೋಗೋದಷ್ಟೇ, ಅವ್ರು ಎಂಟ್ರೆನ್ಸ್ ಅಲ್ಲಿ ಹೋಗ್ಲಿಲ್ಲ, ಬ್ಯಾಕ್ ಗೇಟ್ ಅಲ್ಲಿ ಹಾಸಿ ಹೋಗ್ತಾ ಇದ್ರು. ಮಕ್ಳನ್ನ ಬಿಟ್ಟಿದ್ರಲ್ಲ, ಅವ್ರು ಬ್ಯಾಕ್ ಗೇಟ್ ಅಲ್ಲಿ ಹೋಗ್ತಾ ಇದ್ರು. ಅದಕ್ಕೆ ಹೇಳಿದ್ರು ಪೇರೆಂಟ್ಸ್ ಇದ್ದಾಗ ಅವ್ರು ಬೇಗನೂ ಆಕ್ಚುಲಿ ಬಿಟ್ರು, ಬಿಕಾಸ್ ನೀವು ಬರೀ ರಶ್ ಆಗುತ್ತೆ. ನಾವು ಬೇಗ 10:30 ಹೋಗಿದ್ವಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಗೊತ್ತಾಯ್ತು ಅದಕ್ಕೆ. ಅವ್ರಿಗೂ ನಮಗೆಲ್ಲ ಒಟ್ಟಿಗೆ ನಡೆಯುತ್ತೆ ಎಕ್ಸಾಮ್ಸ್ ಎಲ್ಲ. ಲೋಕಲ್ ನಲ್ಲಿ ಪಾಠ ಲೆಸನ್ ಮಾಡಿದ್ರೆ ನಮಗೆ ಬೇರೆ ನಮಗೆ ಒಬ್ಬರೇ ಮಾಡ್ತಾರೆ ಅಂತ ಅನಿಸ್ತಾರೆ, ಅವರೊಬ್ಬರೇ ಲೋಕಲ್ ಆಗಿ ನಮಗೆ. ಜಗಳ ಫಸ್ಟ್ ರೌಂಡ್ ಶುರುವಾಗಿದೆ. ಮೇಲಿಂದ ಇಷ್ಟು ಬಟ್ಟೆ ಹಾಕಿದ್ದಾನೆ ಅಕ್ಕಂಗೆ, ಅವಳು ಮೊಬೈಲ್ ಇಸ್ಕೊಂಡಿದ್ದಾಳೆ ಅಂತ. ಡ್ಯಾಡಿ ಹತ್ರ ಒಂದ್ಸಲ ಈಗ ಪಂಚಾಯತ್ಗೆ ಆಯಿತು ಹೇಳ್ತಿದಂಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು. 3 ವರ್ಷ ಆಗಿತ್ತು ಅವರಿಗೆ. ಈ ಬ್ಯಾಗ್ ಕೂಡ ಇನ್ನೂ ಮಾಡಿಲ್ಲ. ಅವ್ರ ಡ್ಯಾಡಿ ಅವನಿಗೆ ಬೈದಿದ್ದಾರೆ ಹೋಗಿ ಅಂತ. ಬಟ್ಟೆ ಎಲ್ಲ ತೆಗೆದು ಕೆಳಗೆ ಎಸಿತಾ ಇದ್ದಾರೆ. ಫೋನ್ ಎತ್ತುತ್ತೀನಿ ಅವ್ರಿಗೆ. ಏನು ಮಾಡ್ತಾ ಇದೆಯಾ? ಜೋಳ ಸ್ವೀಟ್ ಕಾರ್ನ ಅವತ್ತು ತಂದಿದ್ರಲ್ಲ, ಸ್ವಲ್ಪ ಅದರಲ್ಲಿ 4 ಇಟ್ಟಿದ್ದೆ ನಾನೇ. ಅವಳು ಬಂದ ಬೇಯಿಸೋಕ್ಕಾಗುತ್ತೆ ಅಂತ. ಬೇಯಿಸ್ಲಾ ಈಗಲೇ, ಆಮೇಲೆ ಇಡ್ಲಾ? ಸಂಜೆ ಬೇಸು, ಮಧ್ಯಾಹ್ನ ಬೇಯಿಸ್ತೀನಿ ಊಟ ಆದಮೇಲೆ. ರೆಡಿ ಮಾಡಿ ಇಟ್ಕೊಂಡ್ರೆ. ಮೊನ್ನೆ ಊರಿಗೆ ತೋಟಕ್ಕೆ ಹೋಗಿದ್ದೆ ಅಲ್ಲ, ಆವಾಗ ಅರಿಶಿನ ತೋರಿಸಿದ್ದಲ್ಲ, ಅರಿಶಿನ ಕೀಳ್ಸಿದ್ರು ನಮ್ಮನೆಯವರು. 1 ಚೀಲದಷ್ಟು ಸಿಕ್ಕಿತ್ತು. ನಮಗೆ ಬೇಕು ಇದಿಷ್ಟು, ನನಗೆ ಅಮ್ಮಂಗೆ ಸರಿ ಆಗುತ್ತೆ. ಕೆಲಸದವ್ರ ಹತ್ರನೇ ಈ ಸಲ ಹೆಚ್ಚಿದ್ರು, ನನಗೆ ಆಗೋದಿಲ್ಲ ಅಂತ ನಾನು ಮನೆ ಹತ್ರ ತಂದಿದ್ದರು, ಒಣಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅರಿಶಿನ. ನಾವು ಮನೆಯಲ್ಲೇ, ನಾನು ವರ್ಷ ಅಷ್ಟೇ 1 ವರ್ಷ ಮಾಡ್ಕೊತೀನಿ, 1 ವರ್ಷ 2 ವರ್ಷಕ್ಕಾಗಷ್ಟು ನಾವು ಬೆಳ್ಕೊಬಿಡ್ತೀವಿ ಅರಿಶಿನ. ಆರ್ಗ್ಯಾನಿಕ್ಕಾಗೆ ಬೆಳ್ಕೊತೀವಿ, ನಮ್ಮ ತೋಟದಲ್ಲೇ ಬೆಳೆದ್ಬಿಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಅರಿಶಿನ. ಎಲ್ಲರೂ ಹೇಳ್ತಾರೆ ನೀವು ಅಷ್ಟು ಅರಿಶಿನ ತಿಂತೀರಾ ಅಂತ ಹೇಳಿ. ಯಾಕಂದರೆ ನಾನ್ ವೆಜ್ ತಿನ್ನೋರು ಫಿಶ್ಶಿಗೆ ತುಂಬ ಹಾಕ್ತಾರಂತೆ ಅರಿಶಿನ. ಅವರೆಲ್ಲ ಕೆಲಸದವ್ರು ನನ್ನ ಕೇಳ್ತಿರ್ತಾರೆ. ಹೌದು, ನಾನು ತುಂಬ ಅರಿಶಿನ ಉಪಯೋಗಿಸ್ತೀನಿ ಮುಖಕ್ಕೆ, ಮತ್ತು ಅಡುಗೆಗೂ ಅಷ್ಟೇ ನಾನು ಅರಿಶಿನ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಇಷ್ಟು ಸಿಕ್ಕಿದೆ. ಪುಡಿ ಎಷ್ಟು ಸಿಕ್ಕಿದೆ ಅಂತ ನಿಮಗೆ ಹೇಳ್ತೀನಿ. ಇದು ಒಣಗೋದಕ್ಕೆ ಒಂದು 8-10 ದಿನದ ಮೇಲೆ ಬೇಕು. ನಾನು ಪುಡಿ ಮಾಡಿಸಿದಾಗ ನಿಮಗೆ ತೋರಿಸ್ತೀನಿ. ಇಷ್ಟಿದೆ, ಕೆಳಗೆ ಇಷ್ಟು ಬುಕ್ಸ್ ಇದೆ. ಇದು ಬುಕ್ಕಿಲ್ಲ ಚಿನ್ನಿ. ಆಗ ನನಗೆ ಮೇಲೆ ಥರದೇ ಬೇಡಿತ್ತಲ್ವಾ ಬಟ್ಟೆ ಇದು ಒಳ್ಳೇದೇ. ಅದು ನಿನ್ನೆ ತೊಗೊಂಡೋಗಿದೆ, ಅದನ್ನು ಹಾಕೋದಕ್ಕೆ ಬೇಕು ಅಂದಿದ್ದು ಅಂತ. ಯೂನಿಫಾರ್ಮ್ ಹಿಡ್ಕೊಡ್ಬೇಕಂತ. ಯೂನಿಫಾರ್ಮ್ ಹೋಗಿಬೇಕಾ ಚಿನ್ನಿ? ಒಂದೇನು ಹೋಗಿದ್ದೆ. ಪಿಲ್ಲೋ ಕವರ್ ಹರಿದೋಗಿದೆ, ಅದೊಂಚು ಹಿಡ್ಕೊಡ್ಬೇಕು. ಪಿಲ್ಲೋ ಕವರ್ ಎಲ್ಲ ಹಾಳಾಗೋಗಿದ್ದಾವೆ. ಅದೇ ಬಟ್ಟೆ ಯಾವ್ದಾದ್ರು ಕೊಡು. ಇಲ್ಲಿ ಇಟ್ಟು ಹೋಗೋದನ್ನ ಎಲ್ಲರನ್ನೂ ಹಾಕಿದ್ದೆ, ಒಂದು ಮಾತ್ರ ಹಾಕಿದ್ದಿಲ್ಲ. ಇಟ್ಟು ಹೋಗೋದನ್ನ ಹಾಕಿಲ್ಲ. ಅದನ್ನು ದೊಡ್ಡ ಬರಲ್ಲ. ಅದು ಶೀ ನಂಗೆ ಬರಲ್ಲಪ್ಪ. ಇದು ನಂಗೆ ಬರಲ್ಲ ಅಂದ್ರೆ ಬರಲ್ಲ. ಅದು ದೊಡ್ಡ ಕಾಣುತ್ತೆ, ತುಂಬ ದೊಡ್ಡ ಕಾಣುತ್ತೆ. ಒಳಗಡೆ ಇನ್ನೊಬ್ಬರೆಲ್ಲ ಬರ್ಬೋದು ಅಷ್ಟು ಹಿಡ್ಕೊಡ್ತೀನಿ. ಬಟ್ಟೆ ವಾಶ್ ಮಾಡಿ ಏನಿಂದ ಕೆಲಸ ಶುರು ಮಾಡೋದಂತಾನೆ ಗೊತ್ತಾಗಿಲ್ಲ. ಇನ್ನು ಮೇಲ್ ಕ್ಲೀನ್ ಮಾಡಿಲ್ಲ, ಕೆಳಗಡೆ ಫುಲ್ ಕ್ಲೀನ್ ಆಯಿತು. ಟಾಪ್ ತಗೊಂಡ್ರೆ ಏನು ಪ್ರಾಬ್ಲಮ್ ಅಂದರೆ 5-6 ಜನ ನಾನು ಹಾಕಿ ಟಾಪೇ ಒಂದೇ ದಿನ ಹಾಕಿದ್ವಿ. ಎಲ್ಲರೂ 5 ಜನ ಇದೇ ಟಾಪ್ ಹಾಕ್ತದೆ ಬಿಡ್ಬಿಟ್ಟೆ ಮಾಡಿ. ಅದು ಬ್ರ್ಯಾಂಡ್ ತೊಗೊಂಡ್ರೆ ಅದೇ ಥರ ಆಗುತ್ತೆ. ಅದು ಇದ್ರದ್ದು ಆವಾಸ್ ಅವ್ರದ್ದಲ್ಲ, ಟ್ರೆಂಡ್ಸ್ ಇಂದಲ್ಲ, ಆವಾಸ್ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು.
ಅಲ್ಲಿ ನಾನು ಸುಮಾರು ನೋಡಿದೆ, ಸುಮಾರು ಜನ ಹಾಕೊಂಡ್ ಬಂದಿದ್ರು ನನ್ನ ಹತ್ರ ಏನೋ ಟಾಪ್ಗಳನ್ನ. ಆಮೇಲೆ ಅನ್ನಿಸ್ತು ಅಯ್ಯೋ ದೇವ್ರೆ ಅಂತ ಅನ್ನಿಸ್ತು. ಆಮೇಲೆ ಏನ್ ಮಾಡೋದು, ಎಲ್ಲರದ್ದು ಹೆಸರು ಬರ್ದಿರ್ತಾರೆ ನಿಮ್ಗೆ. ರೂಮ್ ನಂಬರ್ ನಮ್ದು. ಇದು ಲಾಂಡ್ರಿ ಕೊಡ್ತಾರಲ್ಲ, ಈ ತರ ಹೆಸರು ಬರೆದು ಲಾಂಡ್ರಿ ಬರುತ್ತೆ. ಅವರೇ ಬರೀತಾರಾ? ಇದು ನೀನ್ ಹಾಕದೇ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣುತ್ತೆ ಗೊತ್ತಾ ನನಗಿದು. ನಂಗೆ ಅದೊಂಚೂರು ಇಷ್ಟ ಆಗಿಲ್ಲ, ಸ್ಪಾರಲ್ ತಗೊಂಡಿದ್ದಾಗಿತ್ತು. ನಂಗೆ ಒಂಥರ ಅನಿಸ್ತಾ ಇತ್ತು. ನಾನು ಒಂದು ತಗೊಂಡಿದ್ದೆ, ಅದು ಚೆನ್ನಾಗಿತ್ತು. ಇವಳು ತಗೊಂಡಿದ್ಲು. ನಂಗೆ ದಿನ ಮನೇಲಿ ಡೈಲಿ ಹಾಕೋದಕ್ಕೆ ಒಂದೊಂದ್ಸಲ ಅಲ್ಲೇ ತಗೋಬಿಡ್ತೀನಿ ಸ್ಪಾರಲ್ಲೇ. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಇದಕ್ಕೊಂದು ವೇಲಿಸ್ಕೊಂಡಿದ್ದೆ, ವರ್ಷಿಣಿ ಅಂತ ಅವಳಿಲ್ಲ, ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಗೋಲ್ಡ್ ವೇಲ್ ಹಾಕಿದ್ದೆ. ಓದ್ತಾ ಇದ್ದಳು, ಅದೇ ತಕ್ಕೊಡು ಈಗ ಬಟ್ಟೆ ವಾಶ್ ಮೇಲೆ ಒಂಚೂರು ಅದನ್ನೆಲ್ಲ ವಾಶ್ ಮಾಡಿ ಬಿಡೋದು ಕುತ್ತ. ಇಲ್ಲ ಒಂದು ವಾಶ್ ಹಾಕಿ ನಾನು ಎಲ್ಲ ಇದೆಲ್ಲ ಹಾಕಿದ್ಯಾ? ಇಲ್ಲ ಎಲ್ಲದೂ ಹಾಕಿದೆ. ಇದೊಂದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ನನಗೆ. ಇದು ಆಮೇಲೆ ಇದು ಚೆನ್ನಾಗಿ ಐರನ್ ಮಾಡಿ ಕೊಡ್ತಾರೆ ಚಿನ್ನಿ. ಐರನ್ ಮಾಡ್ಕೊಡ್ತಾರೆ. ಹಾಗಾದ್ರೆ ಇವೆಲ್ಲ ವಾಶ್ ಮಾಡೋದು ಬೇಡ ಅಂತ. ಇದು ಚೆನ್ನಾಗಿದೆ, ಇದು ಐರನ್ ಮಾಡಿಕೊಟ್ಟು ಎಷ್ಟು ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಈ ತರ ಇರುತ್ತೆ ಅವ್ರದ್ದು ಲಾಂಡ್ರಿ. ಹಾಕ್ಲೇಬೇಕು ಅವರು, ಕಂಪಲ್ಸರಿ. ಇದು ಕಂಪಲ್ಸರಿ. ಆಕ್ಚುಲಿ ಲಾಂಡ್ರಿ ಅವ್ರಿಗೆ ನನ್ನಿಂದಲೇ ಪ್ರಾಫಿಟ್. ಎಲ್ಲರೂ ಯಾರು ಶಾರ್ಟ್ಸ್ ವೇರ್ ಮಾಡಲ್ಲ ಮನೆ, ನಾನು ಒಬ್ಬಳೇ ಶಾರ್ಟ್ಸ್ ಮಾಡೋಣ. ನಂದೇ ಗಿಡ ಹೆಂಗು ಇದು ಮಾಡ್ತಾರೆ, ವಾಶ್ ಮಾಡಿಸ್ತಾರೆ ಕೈಯಲ್ಲೇನಾ? ನಮಗೆ ಚೆನ್ನಾಗಿದೆ. ಇದೆಲ್ಲ ಹಾಕದೇ ಇರುತ್ತೆ ಅಂದ್ರೆ ಈಗ ಯೂನಿಫಾರ್ಮ್ ಅಂದ್ಮೇಲೆ ಇದೆ, ಯಾವುದು ಹಾಕಿಲ್ಲ ಅವಳು, ಬರೀ ಯೂನಿಫಾರ್ಮ್ ಮಾತ್ರ ಹಾಕ್ತಿದ್ದಾಳೆ. ಇದೆಲ್ಲ ವಾಶ್ ಮಾಡಲ್ಲ ಹಾಗೆ. ಇದು ಒಂದು ಅಂದ್ರೆ ಈಗ ವಾಶ್ ಮಾಡಲ್ಲ, ಅವಳು ಹೋದ್ಮೇಲೆ ಎಲ್ಲ ವಾಶ್ ಮಾಡ್ತೀನಿ. ಈಗ ನಾನು ಅದೇ ಏನು ಅವಳಿಗೆ ಈಗ ಒಯ್ಯಿ ಅಂತದೇನಿದೆ ಅದನ್ನ ಮಾತ್ರ ವಾಶ್ ಮಾಡಿ ಮಾಡ್ಕೊತೀನಿ. ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬಾ ಕೆಲಸ ಇದೆ ಇವತ್ತು. ಇದು ಚೆನ್ನಾಗಿ ಕಾಣ್ತಿದೆ. ನಾನು ಗ್ರೀನ್ ತಗೊಂಡಿದ್ದೆ, ಇದು ಒಬ್ಬಳ ಹತ್ರ ಇತ್ತು. ಅವಳು ನಾನು ಗ್ರೀನ್ ಹಾಕ್ತೀನಲ್ಲ, ಅದು ಒಟ್ಟಿಗೆ ತಗೊಂಡಿದ್ವಿ ನಾನು ಅವಳು. ಇವತ್ತು ಚಿನ್ನಿ ಬಂದ್ಮೇಲೆ ಫಸ್ಟ್ ವ್ಲಾಗ್ ಮಾಡಿದ್ದೀನಿ ಇಷ್ಟೇ. ಸ್ವಲ್ಪ ಇವತ್ತು ತುಂಬ ಬ್ಯುಸಿ ಇದ್ದೀನಿ ನಾನು. ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ, ತುಂಬ ಕೆಲಸ ಇದೆ, ಅದಷ್ಟು ಮುಗಿಸ್ಕೊತೀನಿ. ಅವಳು ಹಿಂದೆ ಇದ್ದಾನೆ ಇವತ್ತು ಇಡೀ ದಿನ. ಇಬ್ರು ಮತ್ತೊಂದು 5 ನಿಮಿಷಕ್ಕೆ ಜಗಳ ಆಯಿತು, ಒಂದ್ಸಲ ಪಂಚಾಯತ್ಗೆ ಆಯಿತು, ಎಲ್ಲರೂ ಆಯಿತು. ಈಗ ಮತ್ತೆ ಒಟ್ಟಿಗೆ ಇದ್ದಾರೆ. ಇಲ್ಲಿಗೆ ನಾನು ಇವತ್ತಿನ ಈ ಸಣ್ಣ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ನೋಡೋದಕ್ಕೆ ಥ್ಯಾಂಕ್ ಯು. ತಲೆನೋವಾ? ದಪ್ಪ ಆಗಿದ್ದಾಳೆ ಅವಳು. ಅಲ್ಲಿಂದ ಬೇಫಾಸ್ಟ್ ಬಂದಿದ್ಲಲ್ಲ, ಅದನ್ನು ತಿಂತಾ ಇದ್ದಾಳೆ. ನಾನು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು ಫ್ಲೇವರ್. ಅದು ಸ್ಟ್ರಾಬೆರಿ ಚೆನ್ನಾಗಿತ್ತು. ನೀ ಕೊಟ್ಟಿದ್ದ? ನಾನು ಸ್ಟ್ರಾಬೆರಿ ಅನ್ಕೊಂಡೆ. ಯೂನಿಫಾರ್ಮ್ ಎಲ್ಲ ಹೋಗೋದು ನಾಡ್ದೆಲ್ಲ ಹಿಡ್ಕೊಡ್ತೀನಿ. ಈಗ ಆಗಲ್ಲ, ಒಂದು 2 ದಿನ ಬಿಟ್ಟು ಹಿಡ್ಕೊಡ್ತೀನಿ. ಹೋಗೋದೇನಿದ್ರು ಲೇಟ್ ಇದೆಯಲ್ಲ, ಒಂದೊಂದೇ ಕೆಲಸ ಮಾಡ್ಕೊತೀನಿ. ಹೋಗೋದಿಂದ ಲೇಟು ಬಂತು.